ಕಾಲೇಜು ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಷಣ. ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಗುರುವೃಂದವೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಬದುಕಿನ ಹಾದಿಯಲ್ಲಿ ಹಿಂತಿರುಗಿ ನೋಡಿದಾಗ ಎಲ್ಲವೂ ಇದೆ. ಒಂದಷ್ಟು ಸಿಹಿ ಸಿಹಿ ಕಹಿ ಕಹಿ ನೆನಪುಗಳು. ಬದುಕಿನ ಕಹಿ ಘಟನೆಗಳೆಲ್ಲವನ್ನ ಮರೆತು ಮುಂದಿನ ಭವಿಷ್ಯ ದಾರಿಯನ್ನ ನೋಡಬೇಕು. ಈ ಶುಭ ಸಮಾರಂಭ ಸಿಹಿ ಕಹಿಗಳೆರಡನ್ನೂ ನೀಡುತ್ತದೆ. ವಿದ್ಯಾರ್ಥಿ ಜೀವನ, ಸ್ಟೂಡೆಂಟ್ ಲೈಫ್ ಇಸ್ ಅ ಗೋಲ್ಡನ್ ಲೈಫ್ ಎಂಬ ಮಾತಿನಂತೆ ಬಂಗಾರದ ಗಳಿಗೆ. ವಿದ್ಯಾರ್ಥಿ ದೆಸೆ ಎನ್ನುವುದು ಎಲ್ಲರ ಜೀವನದಲ್ಲಿಯೂ ಮರೆಯಲಾಗದ ಒಂದು ಮಹತ್ತರ ಘಟ್ಟ. ಈ ಜೀವನವನ್ನ ಬಂಗಾರವನ್ನಾಗಿ ಮಾಡಿದ್ದು ಈ ನಮ್ಮ GVH ಕಾಲೇಜ್. ನಮ್ಮ ಕಾಲೇಜ್ ಮತ್ತು ಎಲ್ಲ ಗುರುಗಳ ಬಗ್ಗೆ ಹೇಳಲು ತುಂಬಾ ಹೆಮ್ಮೆ ಎನಿಸುತ್ತದೆ. ಹೂವೆಂಬ ವಿದ್ಯಾರ್ಥಿಗೆ ದುಂಬಿ ಎನ್ನುವುದೇ ಶಿಕ್ಷಣ. ಉತ್ತಮ ಶಿಕ್ಷಣ ನೀಡುವಲ್ಲಿ ಶಿಸ್ತಿಗೆ ಹೆಸರೇ ನಮ್ಮ ಕಾಲೇಜ್ ಎನ್ನಬಹುದು. ನಮ್ಮ ಕಾಲೇಜು ಉತ್ತಮ ಮಾದರಿಯ ಕಾಲೇಜ್ ಆಗಿದೆ. ಇಲ್ಲಿ ಮೊಬೈಲ್ ತರುವಂತಿಲ್ಲ. ನಮ್ಮ ಕಾಲೇಜಿನಿಂದಾನೇ ಹೆಚ್ಚಾಗಿ D.Ed ವಿದ್ಯಾರ್ಥಿಗಳು ಆಯ್ಕೆಯಾಗುತ್ತಾರೆ. ಇಂತಹ ಒಳ್ಳೆಯ ಕಾಲೇಜ್ ಸುತ್ತಲಿನ ಹಳ್ಳಿಗಳ ವಿದ್ಯಾರ್ಥಿಗಳಿಗೆ ವರದಾನವಾಗಿದೆ. ನಮ್ಮ ಗುರುಗಳ ಬಗ್ಗೆ ಹೇಳಲು ನನಗೆ ತುಂಬಾ ಸಂತೋಷ. ಮುಂದೆ ಗುರಿ ಇರಲಿ ಹಿಂದೆ ಗುರು ಇರಲಿ ಎನ್ನುವಂತೆ ನಮಗೆ ಉತ್ತಮ ಗುರುಗಳು ಸಿಕ್ಕಿರುವುದು ನಮ್ಮ ಭಾಗ್ಯ. ಗುರುಗಳು ಕೇವಲ ಪಾಠಕ್ಕೆ ಸಂಬಂಧಿಸಿದ ವಿಷಯಗಳಲ್ಲದೆ ನೈತಿಕ ಮೌಲ್ಯಗಳನ್ನ, ಅಂದರೆ ಶಿಸ್ತು, ವಿನಯ, ದೇಶಪ್ರೇಮ, ಸೇವಾ ಮನೋಭಾವನೆ, ಸ್ವಚ್ಛತೆ, ಧೈರ್ಯ ಎಲ್ಲ ಗುಣಗಳನ್ನ ಒಟ್ಟಿನಲ್ಲಿ ಒಬ್ಬ ವಿದ್ಯಾರ್ಥಿಯನ್ನ ಸರ್ವಾಂಗೀಣ ಪ್ರಗತಿಯತ್ತ ಕೊಂಡೊಯ್ಯುವಂತೆ ಮಾಡುತ್ತಾರೆ. ಗುರುಗಳು ವಿದ್ಯಾರ್ಥಿಯ ಯಾವುದೇ ಸಮಸ್ಯೆಯನ್ನ ಅವರ ಬಳಿ ಹೇಳಿದರೆ ಕ್ಷಣದಲ್ಲಿ ಪರಿಹರಿಸುತ್ತಾರೆ. ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದಾರೆ. ಎಲ್ಲ ಉತ್ತಮ ಕೆಲಸಗಳಿಗೆ ಪ್ರೋತ್ಸಾಹಿಸುತ್ತಾರೆ. ಪಠ್ಯದ ಜೊತೆಗೆ ಸಹಪಠ್ಯ ಚಟುವಟಿಕೆಗಳ ಕಡೆ ಗಮನ ಹರಿಸುವಂತೆ ಮಾಡುತ್ತಾರೆ. ನಮ್ಮ ಗುರುಗಳಲ್ಲಿ ಕರ್ತವ್ಯ ದಕ್ಷತೆ, ಸರಳತೆ, ಶಿಸ್ತು, ಸಂಯಮ, ಸ್ವಚ್ಛತೆ, ಸಹಕಾರ, ಉತ್ತಮ ಗುಣಗಳನ್ನು ವಿದ್ಯಾರ್ಥಿಗಳು ನೋಡಿಯೇ ಪಾಲಿಸುತ್ತಾರೆ. ಸಂಸತ್ ರಚಿಸಿ ವಿದ್ಯಾರ್ಥಿಗಳಿಂದಲೇ ಎಲ್ಲ ಕಾರ್ಯಕ್ರಮ ಸುಗಮವಾಗುವಂತೆ ಮಾಡುತ್ತಾರೆ. NSS ನಿಂದ ಹಲವಾರು ಸಾಮಾಜಿಕ ಕಾರ್ಯದಲ್ಲಿ ವಿದ್ಯಾರ್ಥಿಗಳಲ್ಲದೆ ತಾವು ಅದರಲ್ಲಿ ಸೇರಿ ಕೆಲಸ ಮಾಡುತ್ತಾರೆ. ಅವರ ಉತ್ತಮ ಬೋಧನೆಯಿಂದ ಪರೀಕ್ಷಾ ಫಲಿತಾಂಶ ಪ್ರತಿ ವರ್ಷ ಉತ್ತಮ ರೀತಿಯಲ್ಲಿ ಬರುತ್ತದೆ. ಅವರನ್ನ ನೋಡಿದರೆ ನಮ್ಮಲ್ಲಿ ಭಯ, ಭಕ್ತಿ, ವಿನಯ ಮೂಡುತ್ತದೆ. ಅಷ್ಟೊಂದು ಒಳ್ಳೆಯ ಗುರುಗಳನ್ನ ಬಿಟ್ಟು ಹೋಗುತ್ತಿರುವುದು ನಮಗೆ ತುಂಬಾ ದುಃಖವೆನಿಸುತ್ತದೆ. ನಮ್ಮ ಕಾಲೇಜಿನ ಕಾರ್ಯಾಧ್ಯಕ್ಷರು ಸಹ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಆದರ್ಶ ಗುಣಗಳನ್ನ ತಿಳಿಸುವುದಲ್ಲದೆ ಕಾರ್ಯಕ್ರಮಗಳು ಸರಿಯಾದ ರೀತಿಯಲ್ಲಿ ನಡೆಯುವಂತೆ ಮಾಡಿದ್ದಾರೆ. ಇನ್ನು ನಮ್ಮ ಸ್ನೇಹಿತರ ಬಗ್ಗೆ ಹೇಳಲು ಮಾತೇ ಇಲ್ಲ. ಹೆಣ್ಣು ಹೊನ್ನು ಮಣ್ಣು ದೊರೆಯಲೆಂದರೆ ಪುಣ್ಯ ಮಾಡಿರಬೇಕು ಎಂದು ಹೇಳುತ್ತಾರೆ. ಅದರಂತೆ ಉತ್ತಮ ಸ್ನೇಹಿತರು ಸಿಗಲೆಂದರೆ ಪುಣ್ಯ ಮಾಡಿರಬೇಕು. ನಾನು ಆ ವಿಷಯದಲ್ಲಿ ಅದೃಷ್ಟಶಾಲಿ. ತಂದೆ ತಾಯಿ ಗುರುಗಳ ಬಳಿ ಹೇಳಲಾಗದ ಎಷ್ಟೋ ವಿಷಯಗಳನ್ನ ಸ್ನೇಹಿತರ ಮುಂದೆ ಹೇಳುತ್ತೇವೆ. ಸ್ನೇಹ ಎನ್ನುವುದು ನಂಬಿಕೆಯ ಮೇಲೆ ನಿಂತಿದೆ. ನನ್ನ ಒಂದು ಏಳಿಗೆಗೆ ನನ್ನ ಸ್ನೇಹಿತರೇ ಕಾರಣ. ನಾನು ಸೋತರೆ ಸಮಾಧಾನ ಪಡಿಸುವುದು, ಉತ್ತಮ ಕೆಲಸಗಳಿಗೆ ಪ್ರೋತ್ಸಾಹಿಸಿ ನನ್ನಲ್ಲಿ ಪ್ರೇರಣೆ ಮೂಡಿಸುವರು. ಸ್ನೇಹಿತರನ್ನ ಸಹೋದರರೆಂದು ಭಾವಿಸಿ, ಅವರು ನಮ್ಮನ್ನ ಸಹೋದರಿಯರೆಂದು ಭಾವಿಸಿ ಒಂದೇ ಕುಟುಂಬದ ಸದಸ್ಯರಂತೆ ಅನ್ಯೋನ್ಯದಿಂದ ಇದ್ದೆವು. ಕಾಲೇಜ್ ಜೀವನ 2 ನಿಮಿಷದಂತೆ ಕಳೆದು ಹೋಯಿತು. ಗುರಿ ಎಂಬುದು ಒಂದು ನಕ್ಷತ್ರದಂತೆ. ವಿದ್ಯಾರ್ಥಿಗಳಾದ ನಾವು ಪರೀಕ್ಷಾ ಭಯ ಬಿಟ್ಟರೆ ಯಶಸ್ಸು ಖಂಡಿತ. ಸೇರುವುದು ಆಕಸ್ಮಿಕ, ಆದರೆ ಅಗಲುವುದು ಅನಿವಾರ್ಯ. ನಾನು ಕೊನೆಯದಾಗಿ ಹೇಳುವುದು ಇಷ್ಟೇ. ನಾವು ಹೆಚ್ಚಿನ ಅಂಕ ಪಡೆದು ಕಾಲೇಜಿನ ಕೀರ್ತಿ ಹೆಚ್ಚಿಸುತ್ತೇವೆ. ಅಷ್ಟೇ ಅಲ್ಲದೆ ಕಾಲೇಜ್ ಬಿಟ್ಟು ಹೋದ ಮೇಲೆ
ಉತ್ತಮ ನಾಗರಿಕರಾಗಿ ಕಾಲೇಜ್ ಹೆಸರನ್ನ ತರಬೇಕೆಂದು ಕೇಳಿಕೊಳ್ಳುತ್ತಾ, ಸದಾ ಹಸಿರಾಗಲಿ ನಮ್ಮ ಕಾಲೇಜಿನ ಹೆಸರು, ಸದಾ ಉಸಿರಾಗಲಿ ನಮ್ಮ ಕಾಲೇಜಿನ ಸಂಸ್ಥಾಪಕರು, ಸದಾ ಉರಿಯುತ್ತಿರಲಿ ನಮ್ಮ ಕಾಲೇಜಿನ ಹಣತೆ, ಸದಾ ಮೆರೆಯುತ್ತಿರಲಿ ನಮ್ಮ ಕಾಲೇಜಿನ ಘನತೆ ಎಂದು ಹೇಳುತ್ತಾ, ನನಗೆ ಒಂದೆರಡು ಮಾತುಗಳನ್ನ ಅಥವಾ ಅನಿಸಿಕೆಗಳನ್ನ ಹೇಳಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸುತ್ತಾ ನನ್ನ ಅನಿಸಿಕೆ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಈ ಒಂದು ವಿಡಿಯೋ ಅಥವಾ ಭಾಷಣ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.